15 ದಿನ 17 ಸ್ಥಳ ದೂರುದಾರನ ಆರೋಪಕ್ಕೆ ಸಿಗಲಿಲ್ಲ ಸಾಕ್ಷ್ಯ. ಹಾಗಾಗಿ ಉತ್ಖನನದ ಪ್ರಕ್ರಿಯೆಗೆ ಬಿದ್ದಿದೆ ಬ್ರೇಕ್. ಈ ಮೂಲಕ ಎಸ್ಐಟಿ ತನಿಖೆಯಲ್ಲಿ ಮಹತ್ವದ ಬೆಳವಣಿಗೆ. ಧರ್ಮಸ್ಥಳದಲ್ಲಿ 17ನೇ ಪಾಯಿಂಟ್ಗಳಿಗೆ ಸೀಮಿತವಾದ ಶೋಧ. ಅಸ್ಥಿ ಶೋಧ ಅಂತ್ಯವಾದರೂ ಮುಂದುವರಿಯಲಿರುವ ಇನ್ವೆಸ್ಟಿಗೇಷನ್. ಅನಾಮಿಕ ದೂರುದಾರರನ್ನ ವಿಚಾರಣೆಗೆ ಒಳಪಡಿಸಿದೆ ಎಸ್ಐಟಿ ಟೀಮ್. ಅನಾಮಿಕನ ಹೇಳಿಕೆಗಳ ಬಗ್ಗೆ ಎಸ್ಐಟಿ ಈಗ ವಿಚಾರಣೆಯನ್ನು ನಡೆಸ್ತಾ ಇರುವಂತಹದ್ದು. ಅನಾಮಿಕನ ಹಿಂದೆ ಬಿದ್ದ ಎಸ್ಐಟಿ ಅಧಿಕಾರಿಗಳು, ಈತನ ಮೂಲ ಏನು, ಈತನ ಉದ್ದೇಶ ಏನು, ಯಾಕಾಗಿ ಆರೋಪ ಮಾಡ್ದ, ಇಲ್ಲಿಯವರೆಗೂ ಯಾಕಾಗಿ ಸಾಕ್ಷ್ಯಗಳು ಸಿಗ್ಲಿಲ್ಲ, ಯಾರ್ಯಾರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿದ್ದಾನೆ, ಈತನ ಬೆನ್ ಹಿಂದಿರೋರು ಯಾರು, ಎಲ್ಲವನ್ನೂ ಕೂಡ ಕೆದಕುವಂತಹ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇದೆ. 15 ದಿನಗಳಿಂದ ನಡೀತಾ ಇದ್ದಂತಹ ಇನ್ವೆಸ್ಟಿಗೇಷನ್ನ ದಿಕ್ಕು ಈ ಮೂಲಕ ಬದಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಸುಕ್ಪಾಲ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, 15 ದಿನ 17 ಸ್ಥಳವನ್ನಾಗದರೂ ಆರೋಪ ಮಾಡ್ತಾ ಇರುವಂತಹ ವ್ಯಕ್ತಿಯ ಆರೋಪಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳು ಸಿಗಲಿಲ್ಲ. ಈಗ ಎಸ್ಐಟಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ದಿಕ್ಕು ಬದಲಾಗಿದೆ. ಈ ಅನಾಮಧೇಯ ವ್ಯಕ್ತಿಯ ಬಗ್ಗೆ ಹೇಗೆ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇದೆ, ಆತನ ಮೂಲವನ್ನ ಹೇಗೆ ಕೆದಕುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ಈಗ 2 ದಿನದ ಹಿಂದೆ ಆತ ತಂಗಿರುವಂಥ ಒಂದು ಏನು ಕೊಠಡಿ ಇತ್ತು, ಆ ಕೊಠಡಿಗೆ ಹೋಗಿ ಮಹಜರ್ ಮಾಡಿದ್ದಾರೆ. ಅವತ್ತಿನಿಂದಲೇ ಈ ಒಂದು ತನಿಖೆ ಆರಂಭ ಆಗಿದೆ ಅಂತ ಅನಿಸಿತ್ತು. ಅಂದರೆ ನಿನ್ನೆ ಅಲ್ಲ ಮೊನ್ನೆ ಆ ಸಂದರ್ಭದಲ್ಲಿ ಆತನನ್ನು ಹೋಗಿ ಆತ ಎಲ್ಲಿ ಉಳ್ಕೊಳ್ತಾ ಇದ್ದ, ಕಳೆದ ಆತ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲಿ ಉಳ್ಕೊಳ್ತಿದ್ದ, ಜೊತೆಗೆ ಆತನ ಸುತ್ತಮುತ್ತ ಯಾರಿದ್ರು ಅನ್ನೋದ್ರ ಬಗ್ಗೆ ಮಹಜರು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಹಾಗಾಗಿ ಅಲ್ಲಿಂದ ಅವರ ತನಿಖೆ ಆರಂಭ ಆಗಿದೆ. ಹಾಗಾಗಿ ಅವತ್ತಿನಿಂದಲೇ ಒಂದು ಬಿಡುವಂಥ ಪ್ಲಾನ್ ಇತ್ತು. ಆದರೆ ಇವತ್ತು ಒಂದು ಕಡೆಯಲ್ಲಿ ಹೋಗಿ ಉತ್ಖನನ ಮಾಡಬೇಕು ಅನ್ನುವಂಥ ನಿರ್ಧಾರ ಇತ್ತು. ಆದರೆ ಈಗ ಅದನ್ನು ಬಿಟ್ಟಿರುವಂಥದ್ದು, ನೇರವಾಗಿ ಇನ್ನು ತನಿಖೆಯನ್ನು ಮುಂದುವರಿಸಬೇಕು ಅನ್ನುವಂಥದ್ದು. 15 ದಿನಗಳಲ್ಲಿ 17 ಕಡೆಗಳಲ್ಲಿ ಉತ್ಖನನ ಮಾಡಿದರೂ ಯಾವುದೇ ರೀತಿಯಾಗಿ ಕಳೆಬರಗಳದ ಯಾವುದು ಕುರುಹು ಪತ್ತೆಯಾಗದಂಥ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಉತ್ಖನನವನ್ನು ನಿಲ್ಲಿಸಿ ಮುಂದೆ ಈ ಇಡೀ ಪ್ರಕರಣದ ತನಿಖೆಯನ್ನು ಮಾಡಬೇಕು ಅನ್ನುವಂಥದ್ದು. ಯಾಕಂತ ಹೇಳಿದರೆ ಆತ ಹೇಳಿದ ರೀತಿಯಲ್ಲಿ ಉತ್ಖನನ ಮಾಡಿ ಆಯಿತು, ಆದರೆ ಆತ ಹೇಳಿರುವ ಕಾರಣ ಏನು ಅನ್ನುವಂಥದ್ದನ್ನು ಹುಡುಕಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈಗ ಆರಂಭದಿಂದಲೇ ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಎಸ್ಐಟಿಯ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಈಗ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು. ಇನ್ನು ಆತನಿಗೆ ಫುಲ್ ಗ್ರಿಲ್ ಮಾಡ್ತಾ ಇರುವಂಥದ್ದು. ಆತ ಯಾವ ಕಾರಣಕ್ಕಾಗಿ ಬಂದಿದ್ದಾನೆ, ಯಾವ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ದಾನೆ, ಜೊತೆಗೆ ಆತನ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನು ಮಾಡಲಿಕ್ಕೆ ಈಗ ಆರಂಭ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂಥ ಎಸ್ಐಟಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ ಅವರನ್ನು ನೋಟಿಸ್ ನೀಡಿ ಕರೆಸುವಂಥ ಸಾಧ್ಯತೆಗಳಿದೆ. ಅವರ ವಿಚಾರಣೆ ಮಾಡುವಂತಲೂ ಸಾಧ್ಯತೆ ಇದೆ. ಈತನ ಜೊತೆ ಈಗ ನಾವು ನೋಡಿದ್ದೇವೆ ಅನ್ನುವಂಥ ಹೇಳಿಕೆಯನ್ನು ನೀಡಿ ಸುಮಾರು ಒಂದು 6 ಜನ ಈಗಾಗಲೇ ಬಂದಿದ್ದಾರೆ. ಅವರನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆ ನಡೆಸ್ತಾರೆ. ಜೊತೆಗೆ ಈತ ಈವರೆಗೆ 17 ಪಾಯಿಂಟ್ಗಳನ್ನು ಏನು ತೋರಿಸಿದ್ದಾನೆ, ಆ 17 ಪಾಯಿಂಟ್ಗಳಿಗೂ ಸಂಬಂಧಪಟ್ಟ ರೀತಿಯಲ್ಲೇ ತನಿಖೆಯನ್ನು ಮುಂದುವರಿಸ್ತಾರೆ. ಈಗ ಸದ್ಯದ ಮಟ್ಟಿಗೆ ಇವತ್ತಿನವರೆಗೆ ಏನೆಲ್ಲ ಬೆಳವಣಿಗೆಗಳು ಆಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಆ ಬಳಿಕ ಇಡೀ ತನಿಖೆ ಆದ ಬಳಿಕ ಸಂಪೂರ್ಣವಾದ ವರದಿಯನ್ನು ಸಲ್ಲಿಸ್ತಾರೆ. ಈ ಇಡೀ ವರದಿಯನ್ನು ರೆಡಿ ಮಾಡಲಿಕ್ಕೆ ಬೇಕಾದಂಥ ದಾಖಲೆಗಳು ಏನಿದೆ, ಸಾಕ್ಷಿಗಳೇನಿದೆ, ಅದನ್ನೆಲ್ಲ ಸಂಗ್ರಹಿಸುವ ಕೆಲಸಗಳನ್ನು ಈಗಾಗಲೇ ಸಾಕಷ್ಟು ಎಸ್ಐಟಿಯ ತಂಡದ ಅಧಿಕಾರಿಗಳು ಮಾಡಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಈತನಲ್ಲಿ ಇರುವಂಥ ಕೆಲವೊಂದು ಮಾಹಿತಿಗಳನ್ನು ಪಡಿಬೇಕಾಗುತ್ತೆ. ಅದರ ಜೊತೆಗೆ ಅಗತ್ಯ ಬಿದ್ದರೆ ಈತನನ್ನು ಮಂಪರು ಪರೀಕ್ಷೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೂ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂಥ ಸಾಧ್ಯತೆಗಳೇ ಬಹಳ ಹೆಚ್ಚಾಗಿರುವಂಥದ್ದು. ಅದರ ಜೊತೆಗೆ ಆತ ಆರಂಭದಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂಥ ತಲೆಬುರುಡೆ ಏನಿದೆ, ಆ ತಲೆಬುರುಡೆಯನ್ನು ಆತ ಎಲ್ಲಿಂದ ತಂದಿದ್ದಾನೆ, ಆ ತಂದಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ದಾರೆ, ಜೊತೆಗೆ ಅದನ್ನು ಹೂತಾಕಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಈಗ ಆತನಿಂದ ಪಡೆದುಕೊಳ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ತಲೆಬುರುಡೆಯನ್ನು ಆತ ಏಕಾಏಕಿಯಾಗಿ ಪೊಲೀಸರ ಕ್ಷಮ ಇಲ್ಲದೆ ಆತನೇ ಹೋಗಿ ತಂದಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣದಲ್ಲೂ ಆತನಿಗೆ ಮುಳುವಾಗುವಂಥ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲೂ ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಜೊತೆಗೆ ಆ ತಲೆಬುರುಡೆಯ ಮಹಜರು ಪ್ರಕ್ರಿಯೆಗಳಾಗಬೇಕು, ಜೊತೆಗೆ ಆ ತಲೆಬುರುಡೆಯನ್ನು ತಂದಂಥ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಬೇಕು. ಈ ಎಲ್ಲ ಕೆಲಸವನ್ನು ಈಗ ಎಸ್ಐಟಿ ಅಧಿಕಾರಿಗಳು ಆರಂಭಿಸಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಈತ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷವಾದಾಗಲೇ ಅನುಮಾನ ಹೆಚ್ಚಾಗಿತ್ತು ಹಲವರಿಗೆ. ಫಂಡಿಂಗ್ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು.